ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ಈ ದಿನ ನಾವು ವೈಶಾಖ ಮಾಸದ ಮಹಾತ್ಮೆಯನ್ನು ಮತ್ತು ಈ ತಿಂಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ವ್ರತಗಳನ್ನು ನೋಡೋಣ. ಮೊದಲು ನಾವು ವೈಶಾಖ ಮಾಸ ತುಂಬ ಮಹತ್ವವುಳ್ಳದ್ದು ಯಾಕೆ ಅನ್ನೋದನ್ನು ವಿಚಾರ ಮಾಡೋಣ. ತುಂಬ ಮಹತ್ವವಾದಂತಹ ಮಾಸ ವೈಶಾಖ ಮಾಸ. ಅದರ ಜೊತೆಗೇ ಪ್ರಧಾನವಾಗಿ ತಾಪವನ್ನು ಮಾಡ್ತಕ್ಕಂಥ ಮಾಸ ಆಗಿದೆ. ಇದು ಹೆಚ್ಚಾಗಿ ತಾಪವನ್ನು ನಮಗೆ ಕೊಡುತ್ತೆ. ಕಾರಣ ಏನು ಅಂದರೆ, ಈ ವೈಶಾಖ ಮಾಸದ ಹುಣ್ಣಿಮೆಯ ಹಿಂದಿನ ದಿನ ಅಥವಾ ಮಾರನೇ ದಿನ ಅಥವಾ ಹುಣ್ಣಿಮೆಯ ದಿನ ವಿಶಾಖ ನಕ್ಷತ್ರ ಬರುತ್ತೆ. ಆ ಕಾರಣಕ್ಕಾಗಿ ಇದನ್ನು ವೈಶಾಖ ಮಾಸ ಅಂತ ಹೇಳಿ ಕರೀತಾರೆ. ಇನ್ನು ವಿಶಾಖ ನಕ್ಷತ್ರದ ಅಧಿದೇವತೆ ಅಗ್ನಿ. ಇಂದ್ರದೇವರು ಕೂಡ ಅಧಿದೇವತೆ ಆಗಿದ್ದಾರೆ, ಆದರೆ ಅಗ್ನಿ ಪ್ರಧಾನವಾಗಿ ವಿಶಾಖ ನಕ್ಷತ್ರದ ದೇವತೆ ಆಗಿದ್ದಾರೆ. ಈ ವಿಶಾಖ ನಕ್ಷತ್ರದ ದೇವತೆ ಅಗ್ನಿ ಆಗಿರೋದ್ರಿಂದ ವಿಶೇಷಣ ಶಾಖ ಅಂದರೆ ಅತ್ಯಂತ ಬಿಸಿ ಅಂತ ಹೇಳಿ ಇದಕ್ಕೆ ಅಗ್ನಿ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅಗ್ನಿಗೆ ಆಗ್ ಅಂತ ಕರೀತಾರೆ, ಅಗ್ಗಿ ಅಂತ ಕರೀತಾರೆ. ಒಟ್ಟಿನಲ್ಲಿ ವ್ಯಾವಹಾರಿಕವಾಗಿ ಆಗಿ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೀತಾರೆ. ಅದಕ್ಕೋಸ್ಕರನೇ ಅಗ್ನಿ ದೇವತೆ ಸಂಬಂಧ ಇರ್ತಕ್ಕಂಥ ಈ ಮಾಸಕ್ಕೆ ತುಂಬ ತಾಪವನ್ನು ಕೊಡುತ್ತೆ. ಅಗ್ನಿ ಅಂದರೆ ಬಿಸಿಯನ್ನು ಕೊಡುತ್ತೆ. ಇನ್ನು ಈ ಬಿಸಿಯನ್ನು ನಾವು ತಂಪು ಮಾಡಿಕೊಳ್ಬೇಕು. ನಾವು ವಿರುದ್ಧವಾಗಿ ಹೋಗಬಾರದು, ಆದರೆ ಅದನ್ನು ನಾವು ಸ್ವೀಕಾರ ಮಾಡಬೇಕು ಮತ್ತು ಅದರಲ್ಲೇ ನಾವು ಮಾಸ ನಿಯಾಮಕ ಮಧುಸೂದನನನ್ನು ಪ್ರೀತನಾಗುವಂತೆ ಮಾಡಬೇಕು. ಹೇಗೆ ಇದನ್ನು ನಾವು ಮಾಡಿದ್ರೆ ಭಗವಂತ ಪ್ರೀತನಾಗ್ತಾನೆ ಅಂದರೆ, ಈ ಮಾಸದಲ್ಲಿ ವಿಶೇಷವಾಗಿ ಗಂಧಗಳಿಂದ ಲೇಪನವನ್ನು ಮಾಡಬೇಕು. ಬೃಂದಾವನಗಳಿಗೆ, ದೇವರಿಗೆ ಎಲ್ಲ ಕೂಡ ಗಂಧದಿಂದ ಲೇಪನವನ್ನು ಮಾಡಿ ಆ ಗಂಧವನ್ನು ಎಲ್ಲರೂ ಹಚ್ಚಿಕೊಂಡು ಬೇರೆಯವರಿಗೂ ಆ ಗಂಧವನ್ನು ನೀಡೋದ್ರಿಂದ ಮಾಸನಿಯಾಮಕ ಮಧುಸೂದನ ಪ್ರೀತನಾಗ್ತಾನೆ. ಇನ್ನು ವಿಶೇಷವಾಗಿ ಪ್ರಾತಃ ಸ್ನಾನ ಹೇಳಿದ್ದಾರೆ. ಸೂರ್ಯೋದಯಕ್ಕೆ ವೈಶಾಖ ಸ್ನಾನ ಮಾಡೋದು ಎಷ್ಟು ಫಲ ಅನ್ನೋದು ನಾವು ತುಂಬ ಕೇಳಿದ್ದೀವಿ. ಆ ಪ್ರಾತಃ ಸ್ನಾನ ಕೂಡ ನಮಗೆ ಏನು ದೇಹದಲ್ಲಿ ತಾಪ ಆಗುತ್ತೆ ಆ ತಾಪಗಳನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಪ್ರಾತಃ ಸ್ನಾನವನ್ನು ಹೇಳಿದ್ದಾರೆ. ಇನ್ನು ಸುರಭಿ ಶೀತಲವಾದಂತಹ ಜಲವನ್ನು ದಾನ ಮಾಡಬೇಕು. ತುಂಬ ತಣ್ಣನೆ ನೀರುಗಳನ್ನು, ಅರವಟ್ಟಿಗೆಗಳನ್ನು ಮಾಡಬೇಕು. ಇದನ್ನೆಲ್ಲ ಮಾಡೋದ್ರಿಂದ ಅಗ್ನಿಗೆ ಶಾಂತವಾಗಿ ಅಗ್ನಿಯಲ್ಲಿರ್ತಕ್ಕಂಥ ಮಾಸನಿಯಾಮಕ ಮಧುಸೂದನ ಪ್ರೀತನಾಗ್ತಾನೆ, ನಮಗೆ ವಿಶೇಷ ಫಲವನ್ನು ಕೊಡ್ತಾನೆ. ನಾವು ಯಾವಾಗಲೇ ಆದ್ರೂ, ಯಾವುದೇ ಮಾಸದಲ್ಲಿ ಆದರೂ ನಾವು ಸತ್ಕರ್ಮಗಳನ್ನು ಮಾಡುವಾಗ ಯಾಕೆ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು ಮತ್ತು ಅದರಿಂದ ಯಾವ ದೇವತೆಗೆ ತೃಪ್ತಿ ಆಗತ್ತೆ, ಯಾವ ದೇವತೆಯ ಯಾವ ಗುಣ ಅದರಲ್ಲಿರುತ್ತೆ, ಆ ಗುಣದಿಂದ ಭಗವಂತ ಹೇಗೆ ನಾವು ಅವನನ್ನು ಮೆಚ್ಚಿಸಬಹುದು ಅನ್ನೋದನ್ನು ತಿಳಿದು ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಫಲವನ್ನು ನಮಗೆ ಅವರು ಕೊಡ್ತಾರೆ. ಆದ್ದರಿಂದ ನಾವು ಆ ದಿನನಿತ್ಯದಲ್ಲಿ ಆ ದಿನದ ದೇವತೆಗಳನ್ನು ನಾವು ಅವಶ್ಯವಾಗಿ ಸ್ಮರಣೆ ಮಾಡಬೇಕು. ಇನ್ನು ಈ ಮಾಸದಲ್ಲಿ ಯಾವ ಯಾವ ದಾನಗಳನ್ನು ಮಾಡಬೇಕು ಅನ್ನೋದನ್ನು ನೋಡೋಣ. ವಿಶೇಷವಾಗಿ ಅನ್ನದಾನ ಮಾಡಬೇಕು ಮತ್ತು ಜಲದಾನವನ್ನು ಮಾಡಬೇಕು. ಅನ್ನದಾನ ಏಕೆ ಮಾಡಬೇಕು ಅಂದರೆ, ತಾಯಿ ತಂದೆ ನಮಗೆ ಕೇವಲ ದೇಹವನ್ನು ನೀಡ್ತಾರೆ. ಇನ್ನು ಈ ದೇಹ ಗಟ್ಟಿಯಾಗುವುದು ಅನ್ನದಿಂದಲೇ. ಇನ್ನು ಕಲಿಯುಗದಲ್ಲಂತೂ ಅನ್ನಗತ ಪ್ರಾಣ, ಈ ಜನ ಏನಿದ್ದಾರೆ ಅವರು ಅನ್ನಗತ ಪ್ರಾಣ. ಆದ್ದರಿಂದ ಅನ್ನದಾನ ಮತ್ತು ಜಲದಾನ ತುಂಬ ಶ್ರೇಷ್ಠವಾಗಿದೆ. ಇನ್ನು ಚಪ್ಪಲಿ ದಾನಕ್ಕೂ ತುಂಬ ಪ್ರಾಧಾನ್ಯತೆ ಇದೆ. ಛತ್ರಿ ಮತ್ತು ಚಪ್ಪಲಿ ದಾನವನ್ನು ಈ ಮಾಸದಲ್ಲಿ ವಿಶೇಷವಾಗಿ ದಾನವನ್ನು ಮಾಡಬೇಕು. ಅದಕ್ಕೆ ಒಂದು ಪೌರಾಣಿಕ ಕತೆ ಕೂಡ ಇದೆ. ಒಂದು ಕಥೆಯಲ್ಲಿ ಬೇಸಿಗೆ ಕಾಲ ವೈಶಾಖ ಮಾಸ, ಇದರಲ್ಲಿ ಚಪ್ಪಲಿ ದಾನ ಪ್ರಾಧಾನ್ಯತೆ ಏಕೆ ಬಂತು ಅಂದರೆ, ರತ್ನಾಕರ ಅಂತ ಹೇಳಿ ಒಬ್ಬ ದರೋಡೆಕೋರ ಇರ್ತಾನೆ. ಅವನು ವೈಶಾಖ ಮಾಸದಲ್ಲಿ ತಾನು ಧರಿಸಿದ್ದ ಚಪ್ಪಲಿಯನ್ನು ದಾನ ಮಾಡ್ತಾನೆ. ಆದ್ದರಿಂದ ನಾರದರಿಗೆ ಸಂತೋಷವಾಗಿ ರಾಮಮಂತ್ರದ ಉಪದೇಶವನ್ನು ಅವರಿಗೆ ಕೊಡ್ತಾರೆ. ಆ ರಾಮಮಂತ್ರ ಉಪದೇಶವನ್ನು ಪಡೆದಿರ್ತಕ್ಕಂಥ ರತ್ನಾಕರ ಅಂತಕ್ಕಂಥವರೇ ಮುಂದೆ ವಾಲ್ಮೀಕಿ ಋಷಿಯಾಗಿ ರಾಮಾಯಣವನ್ನು ಬರೀತಕ್ಕಂಥವರು. ಚಪ್ಪಲಿ ದಾನದಿಂದ ಅವರು ಒಬ್ಬ ದರೋಡೆಕೋರರಾಗಿದ್ದವರು ವಾಲ್ಮೀಕಿ ಋಷಿಗಳಾಗ್ತಾರೆ. ಆದ್ದರಿಂದ ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ ವೈಶಾಖ ಮಾಸದಲ್ಲಿ ಕೊಟ್ಟಿದ್ದಾರೆ. ಇನ್ನು ಛತ್ರಿ ಚಪ್ಪಲಿ ಕತೆ ಕೂಡ ಒಂದಿದೆ. ಜಮದಗ್ನಿ ಋಷಿ ಅವರು ಆ ಕಾಲದಲ್ಲಿ ಮಧ್ಯಾಹ್ನದಲ್ಲಿ ಬಿಲ್ಲಿನ ಅಭ್ಯಾಸ ಮಾಡ್ತಿರ್ತಾರೆ. ಆ ಹೊಡೆದಂತಹ ಬಿಲ್ಲು ದೂರದಲ್ಲೆಲ್ಲೋ ಬೀಳ್ತಿರುತ್ತೆ. ಅದನ್ನು ಅವರ ಪತ್ನಿ ರೇಣುಕೆ, ಅವರು ತುಂಬ ಗರ್ಭಿಣಿಯಾಗಿರ್ತಾರೆ, ಅದನ್ನು ತೊಗೊಂಡು ಬರಬೇಕಾಗಿರುತ್ತೆ. ಆ ಬಾಣವನ್ನು ತರಲಿಕ್ಕೆ ಸಮಯ ಹಿಡಿಯುತ್ತೆ. ಕಾರಣ ಸೂರ್ಯನ ತಾಪ, ವೈಶಾಖ ಮಾಸ ತುಂಬ ತಾಪ ಇರುತ್ತೆ, ಕೆಳಗೆ ಮರಳು ಕೂಡ ಅದು ಬಿಸಿಯಾಗಿರುತ್ತೆ. ಬೇಗನೆ ಬಾಣವನ್ನು ತರಲಿಕ್ಕೆ ಅವರಿಗೆ ಆಗಲಿಲ್ಲ. ಆಗ ಅವರು ಬಿಸಿಲಿನ ಜಳದಲ್ಲಿ ತಲ್ಲಣಿಸ್ತಾರೆ.
ಇದರಿಂದ ಕೋಪಗೊಂಡಂತಹ ಜಮದಗ್ನಿ ಋಷಿಗಳು ಈ ಬಿಸಿಲಿಗೆ ಕಾರಣನಾದ ಸೂರ್ಯನನ್ನೇ ನಾನು ಮುಗಿಸಿ ಬಿಡ್ತೇನೆ ಅಂತ ಹೇಳಿ ಸೂರ್ಯನತ್ತ ಬಾಣವನ್ನು ಗುರಿ ಇಡ್ತಾರೆ. ಆಗ ಸೂರ್ಯ ಬರ್ತಾನೆ, ಒಂದು ಬ್ರಾಹ್ಮಣ ರೂಪದಲ್ಲಿ ಬಂದು ಜಮದಗ್ನಿಯ ಮುಂದೆ ನಿಲ್ತಾನೆ. ನಾನು ನಿನ್ನ ಮಗನಂತೆ ಇದ್ದೇನೆ, ನನ್ನನ್ನು ಸುಡುವುದು ನಾನು ಭೂಮಿಯನ್ನು ಸುಡುವುದು ನನ್ನ ಧರ್ಮ, ನನ್ನನ್ನು ಸುಡುವುದು ನಿಮಗೆ ಅದು ಧರ್ಮವಲ್ಲ. ಲೋಕಹಿತಕ್ಕಾಗಿ ನಾನು ನಿಮಗೆ ಛತ್ರಿ ಮತ್ತು ಚಪ್ಪಲಿಯನ್ನು ಧರಿಸಿ ಈ ತಾಪವನ್ನು ಕಡಿಮೆ ಮಾಡ್ಕೊಳ್ಬಹುದು, ಪರಿಹರಿಸ್ಕೊಳ್ಬಹುದು ಅಂತ ಹೇಳಿ ಆ ಛತ್ರಿ ಮತ್ತು ಚಪ್ಪಲಿಗಳನ್ನು ಜಮದಗ್ನಿ ಋಷಿಗಳಿಗೆ ಸೂರ್ಯನೇ ಸ್ವತಃ ಕೊಡ್ತಾನೆ. ಹಾಗಾಗಿ ಈ ಮಾಸದಲ್ಲಿ ಛತ್ರಿ ಮತ್ತು ಚಪ್ಪಲಿಯನ್ನು ಯಾರು ದಾನ ಮಾಡ್ತಾರೋ ಅವರಿಗೆ ಇಹದಲ್ಲಿ ಪಾದಗಳು ಕಮಲದಂತೆ ಇರುತ್ತೆ, ಇನ್ನು ಅವರಿಗೆ ಸ್ವರ್ಗ ಕೂಡ ಸಿಗತ್ತೆ. ಹಾಗಾಗಿ ಈ ವಿಶೇಷ ದಾನವನ್ನು ಎಲ್ಲರೂ ಕೂಡ ಮಾಡಬಹುದು. ಇನ್ನು ಯಾವ ದಾನ ಮಾಡಿದರೆ ಯಾವ ಫಲ ಬರುತ್ತೆ ಅನ್ನೋದನ್ನು ಈಗ ನೋಡೋಣ. ಜಲದಾನ ಮಾಡಿದ್ರೆ ಸಂಪತ್ತು ಸಿಗತ್ತೆ, ಇನ್ನು ಮುಂದೆ ಬರ್ತಕ್ಕಂಥ ಹಲ್ಲಿ ಜನ್ಮ ನಿವೃತ್ತಿ ಆಗತ್ತೆ. ಪ್ರಪಾದಾನ ಮಾಡಿದ್ರೆ ವಿಷ್ಣು ಲೋಕ ಪ್ರಾಪ್ತಿಯಾಗತ್ತೆ. ಹಾಸಿಗೆ ದಾನ ಮಾಡಿದ್ರೆ ಸರ್ವಭೋಗಗಳು ಪ್ರಾಪ್ತಿಯಾಗತ್ತೆ. ಚಾಪೆಯನ್ನು ದಾನ ಮಾಡಿದ್ರೆ ಸಂಸಾರದಿಂದ ಮುಕ್ತಿ ಸಿಗತ್ತೆ. ಕಂಬಳಿಯನ್ನು ದಾನ ಮಾಡೋದ್ರಿಂದ ಅಪಮೃತ್ಯು ಪರಿಹಾರ ಆಗತ್ತೆ. ವಸ್ತ್ರದಾನ ಮಾಡೋದ್ರಿಂದ ಆಯುಸ್ಸು ಪೂರ್ಣ ಆಗತ್ತೆ. ಕುಸುಮ ಮತ್ತು ಕುಂಕುಮವನ್ನು ದಾನ ಮಾಡೋದ್ರಿಂದ ರಾಜ್ಯ ಪದವಿ ಸಿಗತ್ತೆ. ಚಂದನ ಅಥವಾ ಗಂಧ ಇದನ್ನು ದಾನ ಮಾಡೋದ್ರಿಂದ ತಾಪತ್ರಯಗಳು ನಾಶವಾಗತ್ತೆ. ತಾಂಬೂಲ ದಾನ ಮಾಡೋದ್ರಿಂದ ಸಾರ್ವಭೌಮ ಪದವಿ ಸಿಗತ್ತೆ. ನಾರಿಕೇಲ ಇದನ್ನು ದಾನ ಮಾಡಿದ್ರೆ ಸಪ್ತ ಜನ್ಮ ಬ್ರಾಹ್ಮಣರಾಗಿ ಹುಟ್ಟುತ್ತಾರೆ. ಮಜ್ಜಿಗೆಯನ್ನು ದಾನ ಮಾಡಿದ್ರೆ ವಿದ್ಯಾ ಧನ ಪ್ರಾಪ್ತಿಯಾಗತ್ತೆ. ಮೊಸರನ್ನು ದಾನ ಮಾಡಿದ್ರೆ ಅಖಂಡ ಫಲ ಸಿಗತ್ತೆ. ತುಪ್ಪವನ್ನು ದಾನ ಮಾಡಿದ್ರೆ ಅಶ್ವಮೇಧ ಫಲ ಸಿಗತ್ತೆ. ಕೋಸಂಬರಿ, ಸೌತೆಕಾಯಿ, ಬೆಲ್ಲ ಇದನ್ನು ದಾನ ಮಾಡೋದ್ರಿಂದ ಶ್ವೇತ ದ್ವೀಪದಲ್ಲಿ ವಾಸ ಸಿಗತ್ತೆ. ಪಾನಕವನ್ನು ದಾನ ಮಾಡಿದ್ರೆ ಪಿತೃಗಳಿಗೆ ತೃಪ್ತಿಯಾಗತ್ತೆ. ಕುಂಭದಾನವನ್ನು ಮಾಡಿದ್ರೆ ಗಯ ಶ್ರಾದ್ದದ ಫಲ ಸಿಗುತ್ತೆ. ಪಾದರಕ್ಷೆಯನ್ನು ದಾನ ಮಾಡಿದ್ರೆ ನರಕಕ್ಕೆ ಪ್ರವೇಶ ಇಲ್ಲ. ಛತ್ರಿಯನ್ನು ದಾನ ಮಾಡಿದ್ರೆ ತಾಪತ್ರಯ ನಾಶ ಆಗತ್ತೆ. ಬೀಸಣಿಗೆಯನ್ನು ದಾನ ಮಾಡಿದ್ರೆ ರಾಜಸೂಯ ಯಾಗದ ಫಲ ಸಿಗತ್ತೆ. ಈ ಎಲ್ಲ ದಾನವನ್ನು ಮಾಸ ನಿಯಾಮಕ ಕಮಲಾ ಮಧುಸೂದನನ ಪ್ರೀತಿಗಾಗಿ ನಾವು ಆಯಾಯ ದೇವತೆಗಳನ್ನು ಆ ದಿನದಲ್ಲಿ ನೆನೆದು ದಾನವನ್ನು ಮಾಡೋದ್ರಿಂದ ವಿಶೇಷವಾಗಿ ಪುಣ್ಯ ಸಿಗುತ್ತೆ. ಇನ್ನು ವೈಶಾಖ ಶುಕ್ಲ ಪ್ರತಿಪದ ನಾಳೆ ಏನೇನು ಪ್ರಾರಂಭ ಮಾಡಬೇಕು ಅನ್ನೋದನ್ನು ನೋಡೋಣ. ಈ ದಿನ ನಾವು ಶ್ರೀ ವೆಂಕಟೇಶ ಕಲ್ಯಾಣದ ಪ್ರವಚನದ ಆರಂಭವನ್ನು ಪ್ರಾರಂಭ ಮಾಡಬೇಕು. ಪ್ರತಿಪತ್ತಿನಿಂದ ದಶಮಿ ತನಕ ನಾವು ಈ ವೆಂಕಟೇಶ ಕಲ್ಯಾಣವನ್ನು ಮಾಡಿ, ದಶಮಿ ನಾವು ಶ್ರೀನಿವಾಸ ಕಲ್ಯಾಣವನ್ನು ಮಾಡಿ ಮಂಗಳವನ್ನು ಮಾಡಬೇಕು. ವೈಶಾಖದಲ್ಲಿ ಮದುವೆಯನ್ನು ಮಾಡಿಕೊಂಡಿರ್ತಕ್ಕಂಥ ಶ್ರೀನಿವಾಸ ಪದ್ಮಾವತಿಯರನ್ನು ಮುಂದೆ ಆಶ್ವೀಜ ಮಾಸದಲ್ಲಿ ನವರಾತ್ರಿಯೊಂದು ಆಶ್ವೀಜ ಶುಕ್ಲ ಪ್ರತಿಪತ್ತಿನಿಂದ ವಿಜಯದಶಮಿ ತನಕ ಶಮಿಯಿಂದ ನಿರ್ಮಿತವಾದಂತಹ ಬ್ರಹ್ಮರಥದಲ್ಲಿ ಕುಳ್ಳಿಸಿ ಬ್ರಹ್ಮದೇವರು ಮೆರವಣಿಗೆಯನ್ನು ಮಾಡಿಸ್ತಾರೆ. ವಿಜಯದಶಮಿ ಬ್ರಹ್ಮರಥೋತ್ಸವ ಇರುತ್ತೆ. ಈ ಬ್ರಹ್ಮರಥೋತ್ಸವವನ್ನು ನೋಡಲು ಅಶಕ್ತರಾದಂಥವರು ಶ್ರೀನಿವಾಸ ಕಲ್ಯಾಣವನ್ನಾದರೂ ಕೂಡ ಕೇಳಬೇಕು. ಅದರಿಂದ ಕೂಡ ನಮಗೆ ಅದನ್ನು ನೋಡಿರ್ತಕ್ಕಂಥ ಫಲ ದೇವರು ನಮಗೆ ಕೊಡ್ತಾನೆ. ಇನ್ನು ವೈಶಾಖ ಶುದ್ಧ ಬಿದಿಗೆ, ಈ ದಿನ ಕೂರ್ಮ ಜಯಂತಿ. ನಾವು ಈ ದಿನ ವಿಶೇಷವಾಗಿ ಕೂರ್ಮನನ್ನು ಆರಾಧಿಸಬೇಕು ಮತ್ತು ಅರ್ಘ್ಯವನ್ನು ಕೊಡಬೇಕು. ಈ ದಿನ ಲಕ್ಷ್ಮೀ ಶೋಭಾನದ ಪಾರಾಯಣದಿಂದ ಸ್ತ್ರೀಯರಿಗೆ ಸೌಭಾಗ್ಯ ಲಾಭ ಇದೆ. ಇನ್ನು ಅಕ್ಷಯ ತೃತೀಯ, ಇದು 3:30 ಮುಹೂರ್ತ ಅಂತ ಹೇಳಿ ಕರೀತಾರೆ. ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ಇದು ಸ್ವಯಂ ಸಿದ್ಧ 3:30 ಮುಹೂರ್ತಗಳಲ್ಲಿ ಒಂದಾಗಿದೆ. ಅಂದರೆ ಉಳಿದ 2ರಲ್ಲಿ ವಿಜಯದಶಮಿ, ಯುಗಾದಿ ಮತ್ತು ಬಲಿಪಾಡ್ಯಮಿ ಇದು 3 ಮುಹೂರ್ತ. ಹೀಗೆ ಇದು ಅಕ್ಷಯ ತೃತೀಯ ಅರ್ಧ ಮುಹೂರ್ತ. ಹೀಗೆ 3 ಸೇರಿ ಒಟ್ಟು 3:30 ಮುಹೂರ್ತಗಳು ಅಂತ ಹೇಳಿ ದಿನಶುದ್ಧಿ, ವಾರಶುದ್ಧಿ, ನಕ್ಷತ್ರ ಕರಣ ಶುದ್ಧಿ ಇದನ್ನೇನು ನೋಡದೆ ಈ ದಿನ ಸ್ವಯಂ ಸಿದ್ಧ ಮುಹೂರ್ತಗಳಲ್ಲಿ ಒಂದಾಗಿರೋದ್ರಿಂದ ಉಪನಯನ, ವಿವಾಹ, ನಾಮಕರಣ ಮುಂತಾದ ಎಲ್ಲ ಕಾರ್ಯ, ಅಕ್ಷರಾಭ್ಯಾಸ, ದೇವರ ಪ್ರತಿಷ್ಠೆ ಎಲ್ಲವನ್ನು ಕೂಡ ಈ ದಿನ ನಾವು ವಿಶೇಷವಾಗಿ ಮಾಡಬಹುದು. ಈ ದಿನ ಮೊಸರನ್ನವನ್ನು ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು.